ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಸಹಜವಾಗಿ ಇವತ್ತು ಬಿಹಾರದ ಎಲೆಕ್ಷನ್ ರಿಸಲ್ಟ್ ಒಂದು ಕಡೆ ಆದರೆ ರಾಜ್ಯ ರಾಜಕಾರಣದ ವಿಚಾರವಾಗಿ 2028ಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆ ಫೇಸ್ ಮಾಡಬೇಕು, ಅಗೇನ್ ಕಾಂಗ್ರೆಸ್ ಅನ್ನ ದೂರ ಇಡಬೇಕು ಅನ್ನುವಂಥ ಲೆಕ್ಕಾಚಾರಗಳು. ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಪ್ರಭು, ಇವತ್ತು ಬಿಹಾರದಲ್ಲಿ ಬಂದಿರುವಂಥ ಒಂದು ಫಲಿತಾಂಶ ರಾಜ್ಯ ರಾಜಕೀಯದಲ್ಲಿ ಮೂರೂ ಪಕ್ಷಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ನಿಜ. ಯಾಕಂತ ಹೇಳಿದ್ರೆ 2024ರಿಂದಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ನಡುವೆ ಮೈತ್ರಿ ಆಗಿದೆ. ಹಲವು ವಿಚಾರಗಳಲ್ಲಿ ಈಗಾಗಲೇ ಅದು ಸಾಬೀತು ಕೂಡ ಆಗಿದೆ. ಅದು ಕೇವಲ ಚುನಾವಣೆಗಷ್ಟೇ ಸೀಮಿತ ಆಗಿಲ್ಲ. ಇತ್ತೀಚೆಗೆ ಸರ್ಕಾರದ ವಿರುದ್ಧ ಮಾಡ್ತಿರುವಂತಹ ಪ್ರತಿಭಟನೆಗಳಾಗಿರ್ಬೋದು, ಸಿದ್ದರಾಮಯ್ಯವರ ವಿರುದ್ಧ ಕೇಳಿಬಂದಂತಹ ಮೂಢ ಪ್ರಕರಣದಲ್ಲಿ BJP ಅವರ ಕರೆ ಕೊಟ್ಟಾಗಲೂ ಕೂಡ BJP ಅವರ ಜೊತೆಗೆ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನು JDS ನಾಯಕರು ಕೂಡ ಮಾಡಿದ್ರು. ಹೀಗಾಗಿ ಇವತ್ತು ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ, ಬಿಹಾರ ಮಾಡೆಲ್ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ JDS ಮತ್ತು ಮೈತ್ರಿಯ BJPಯ ನಡುವೆ ಮೈತ್ರಿ ಆಗುತ್ತೆ, ಇನ್ನಷ್ಟು ಗಟ್ಟಿ ಆಗುತ್ತಂತ. ಸಹಜವಾಗಿ ಈ ಚರ್ಚೆ BJPಯಲ್ಲೂ ಆಗ್ತಿದೆ, ಅದೇ ರೀತಿ JDS ಪಕ್ಷದಲ್ಲೂ ಕೂಡ ಆಗ್ತಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಕೂಡ ಅದು ನಿರ್ಣಾಯಕವಾದಂತಹ ಒಂದು ಚುನಾವಣೆಯೇ. ಹೀಗಾಗಿ ರಾಜ್ಯದಲ್ಲಿ ಒಂದು ಕಡೆ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ಮೈತ್ರಿ ಜಪ ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲಿರುವಂತಹ ಒಂದು BJPಯ ಟೀಮ್ ಭಾಳಷ್ಟು ಉತ್ಸಾಹದಲ್ಲಿದ್ದಾರೆ. ನಾವು JDS ಜೊತೆ ಮೈತ್ರಿ ಮಾಡಿಕೊಂಡ್ರೆ ಗ್ಯಾರಂಟಿಗಳ ಸರ್ಕಾರವಾಗಿರುವಂತಹ ಕಾಂಗ್ರೆಸ್ ಅವರ ವಿರುದ್ಧ ದೊಡ್ಡ ಮಟ್ಟದ ಒಂದು ಗೆಲುವನ್ನು ಸಾಧಿಸ್ಬೋದು ಅಂತ. ಒಂದು ವೇಳೆ ಅದು ವರ್ಕೌಟ್ ಆಗಿದ್ದೆ ಆದರೆ ಬಿಹಾರದಲ್ಲಿ ಇವತ್ತು ಏನು ರಿಸಲ್ಟ್ ಬಂದಿದೆಯೋ ಆ ರೀತಿಯಾದಂಥ ಒಂದು ರಿಸಲ್ಟ್ ಬರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಈಗ JDS ಮತ್ತು BJPಯಲ್ಲಿ ಆಗ್ತಿರುವಂಥದ್ದು. ಕಾರಣ ಇಷ್ಟೇ, ಜಾತಿ ಸಮೀಕರಣ ಮಾಡಿ ಈಗ ಯಶಸ್ವಿ ಆಗಿರುವಂತಹ ಬಿಹಾರದಲ್ಲಿ ಅಮಿತ್ ಶಾ, ಮೋದಿ ಮತ್ತು JDU ನಾಯಕರುಗಳು ಇಲ್ಲೂ ಕೂಡ ಅಂಥದ್ದೇ ಒಂದು ಜಾತಿ ಸಮೀಕರಣ ಮಾಡಿ ಚುನಾವಣೆ ನಡೆಸಿದ್ದೆ ಆದರೆ ಬಹುತೇಕ 2028ರ ವಿಧಾನಸಭಾ ಚುನಾವಣೆ ಗೆಲ್ಲೋದು ಕಷ್ಟ ಆಗೋದಿಲ್ಲ. ಹಳೆ ಮೈಸೂರು ಭಾಗದಲ್ಲಿ JDSಗೆ ಹೆಚ್ಚು ಸ್ಥಾನಗಳನ್ನು ಕೊಟ್ಟು ಇನ್ನು ಉಳಿಕೆ ಇರುವಂತಹ ಕರಾವಳಿ ಆಗಿರ್ಬೋದು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ BJPಯವರು ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡ್ರೆ ಸಹಜವಾಗಿ ಅದರ ಲಾಭ ಎರಡೂ ಪಕ್ಷಗಳು ಕೂಡ ಆಗುತ್ತೆ. ಹೀಗಾಗಿ ಬಿಹಾರದ ಫಾರ್ಮುಲಾವನ್ನು ವರ್ಕೌಟ್ ಮಾಡಿದ್ದೆ ಆದರೆ ಜಾತಿ ಸಮೀಕರಣ ಆಗಿರ್ಬೋದು ಹಾಗೂ ಟಿಕೆಟ್ ಕೊಡುವಂಥ ಒಂದು ವಿಚಾರದಲ್ಲಿ ಕೇವಲ ವೇದಿಕೆಯ ಮೇಲೆ ದೊಡ್ಡ ದೊಡ್ಡ ನಾಯಕರು ಒಂದಾಗೋದರ ಜೊತೆಗೆ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಒಂದಾಗಿ ಕೆಲಸ ಮಾಡಿದ್ದೆ ಆದರೆ ಇವತ್ತಿನ ಬಿಹಾರ ರಿಸಲ್ಟನ್ನು ನಾವು 2028ಕ್ಕೆ ರಾಜ್ಯದಲ್ಲೂ ಕೂಡ ನೋಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಈಗ BJP ಮತ್ತು JDS ಅಲ್ಲಿ ಆಗ್ತಿದೆ. ಈ ಒಂದು ಬಿಹಾರ ಫಲಿತಾಂಶದ ಎಫೆಕ್ಟು JDS ಮತ್ತು BJPಯಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆಯೋ ಅದೇ ರೀತಿ ಕಾಂಗ್ರೆಸ್ಸಲ್ಲೂ ಕೂಡ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ಸಲ್ಲಿ ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದಲೂ ಕೂಡ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ, ಅಂದರೆ ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಪ್ರತಿದಿನವೂ ಆಗ್ತಿತ್ತು. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು ನವೆಂಬರ್ ತಿಂಗಳಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಕಾಣ್ತಾ ಇದ್ರು. ಸಿದ್ದರಾಮಯ್ಯವರು ಆ ಸ್ಥಾನವನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸರ್ಕಸನ್ನು ಮಾಡ್ತಾಯಿದ್ರು. ಹೀಗಾಗಿ ಇಬ್ಬರೂ ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಒಬ್ಬರು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು, ಮತ್ತೊಬ್ಬರು ಇರುವಂತಹ ಸ್ಥಾನವನ್ನು ಉಳ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಿದ್ರು. ಇಬ್ಬರಿಗೂ ಕೂಡ ಇವತ್ತಿನ ಬಿಹಾರ ಚುನಾವಣಾ ಫಲಿತಾಂಶ ಬಂದಿರೋದ್ರಿಂದ ಬಹುತೇಕ ರಾಹುಲ್ ಗಾಂಧಿ ಅವರು ಇನ್ನಷ್ಟು ದಿನಗಳ ಕಾಲ ಯಾವ ನಾಯಕರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಇವತ್ತಿನ ಬಿಹಾರದ ಚುನಾವಣೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯವ್ರಿಗೂ ಒಂದು ರೀತಿ ಇನ್ನಷ್ಟು 3-4 ತಿಂಗಳು ಅವಕಾಶ ಸಿಗುವಂತಹ ಒಂದು ಫಲಿತಾಂಶ ಇದಾಗಿರ್ಬೋದು. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಸಿದ್ದರಾಮಯ್ಯವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ಇರುವಂತಹ 3 ರಾಜ್ಯಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡಿಕೊಂಡ್ರೆ ಮತ್ತೆ ಅದು ಪಕ್ಷಕ್ಕೆ ಸಮಸ್ಯೆ ಆಗ್ಬೋದು ಅನ್ನುವಂಥ ಒಂದು ಆತಂಕ ಒಂದು ಕಡೆ. ಅದೇ ರೀತಿ ಬಿಹಾರದಲ್ಲಿ ಅವ್ರ ಲೆಕ್ಕಾಚಾರ ಹಾಕಿದ್ದೇ ಬೇರೆ, ಈಗ ಬಂದಿರುವಂಥ ಒಂದು ಫಲಿತಾಂಶ ಬೇರೆ. ಹೀಗಾಗಿ ಸಹಜವಾಗಿ ಇವತ್ತಿನ ಒಂದು ಬಿಹಾರದ ಫಲಿತಾಂಶ ಸಿದ್ದರಾಮಯ್ಯವ್ರಿಗೂ ಒಂದು ಸ್ವಲ್ಪ ನಿಟ್ಟುಸಿರು ಬಿಟ್ಟಂತೆ ಆಗಿದೆ ಅಂತಲೇ ಹೇಳ್ಬೋದು ಪ್ರಭು. ಮತ್ತೊಂದು ಕಡೆ ಕ್ರಾಂತಿ ಅನ್ನುವಂಥದ್ದು ಪದೇ ಪದೇ ಚರ್ಚೆ ಆಗ್ತಾ ಇತ್ತು. ನೀವು ಕೂಡ ಹೇಳ್ತಾ ಇದ್ರಿ ಈಗ ಒಂದು ಸ್ವಲ್ಪ ಟೈಮ್ ಸಿಗ್ಬೋದು ಅಂತ. ಬಟ್ ಈಗ ಸದ್ಯಕ್ಕೆ ಆ ಥರದ ಕ್ರಾಂತಿ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಹೇಗೆ ಸಿದ್ದರಾಮಯ್ಯ ಅವರು ಹೇಳ್ದಂಗೆ, ಸಿದ್ದರಾಮಯ್ಯ ಬಣದಲ್ಲಿರುವಂಥವ್ರು ಹೇಳ್ದಂಗೆ ಇದು ಕೇವಲ ಭ್ರಾಂತಿಯಾಗಿ ಉಳ್ಕೊಳುತ್ತಾ ಏನು ಕತೆ ಅಂತ? ಇಲ್ಲ, DK ಶಿವಕುಮಾರ್ ಅವರ ಬಣದಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಅದೇ ರೀತಿ ಯಾವ ಕ್ರಾಂತಿನೂ ಇಲ್ಲ, ಬರೀ ಭ್ರಾಂತಿ ಅನ್ನುವಂತಹ ಹೇಳಿಕೆಗಳು ಬಂದಿದ್ದು ಸ್ವತಃ ಸಿದ್ದರಾಮಯ್ಯವರ ಬಾಯಿಂದ, ಸಿದ್ದರಾಮಯ್ಯವರ ಆಪ್ತರಿಂದ. ಆದರೆ ಇದು ಕ್ರಾಂತಿನೋ ಭ್ರಾಂತಿಯೋ ಅಂತ ನಿರ್ಧಾರ ಮಾಡಬೇಕಾಗಿದ್ದು ಹೈಕಮಾಂಡು. ಒಂದು ವೇಳೆ ಇವತ್ತು ಬಿಹಾರ ಫಲಿತಾಂಶ ಬೇರೆ ರೀತಿಯಲ್ಲಿ ಬಂದಿದ್ರೆ ಅಲ್ಲಿ RJD ಮತ್ತು
ಕಾಂಗ್ರೆಸ್ ಅಂಗಪಕ್ಷಗಳು ಗೆದ್ದಿದ್ರೆ ಅದರ ನೋಡುವಂತಹ ಲೆಕ್ಕಾಚಾರವೇ ಬೇರೆ ಆಗ್ತಿತ್ತು. ಆದರೆ ಇವತ್ತಿನ ಒಂದು ಫಲಿತಾಂಶ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಸ್ಟರ್ಬ್ ಮಾಡಿರೋದು ನಿಜ. ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಡಿ ಕೆ ಶಿವಕುಮಾರ್ ನೇರ ಹೋಗಿ ಭೇಟಿ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲೂ ಇಲ್ಲ. ರಾಜ್ಯ ನಾಯಕರು ಯಾರಾದರೂ ಹೋದಾಗ ಅವರನ್ನು ಕರೆದು ಕೂರಿಸಿ ಮಾತಾಡುವಷ್ಟು ಸಂಯಮವು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದ ಕಳೆದ 20 ವರ್ಷಗಳಲ್ಲಿ ಕಾಂಗ್ರೆಸ್ ಬಿಹಾರದಲ್ಲಿ ಕಾಣದೇ ಇರುವಂಥ ಒಂದು ಫಲಿತಾಂಶವನ್ನು ಇವತ್ತು ಕಂಡಿರುವಂಥದ್ದು. ಹೀಗಾಗಿ ಸಹಜವಾಗಿ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಆಗೇ ಆಗುತ್ತೆ. ಕೇವಲ ಇಲ್ಲಿ ಕಾಂಗ್ರೆಸ್ಗಷ್ಟೇ ಅಲ್ಲ, RJD ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಜೊತೆ ಯಾವ ರೀತಿಯಾಗಿ ಹೆಜ್ಜೆ ಹಾಕಬೇಕು ಅನ್ನುವಂಥ ಚರ್ಚೆಗಳು ಇನ್ನು ಮುಂದೆ ಆರಂಭ ಆಗ್ತವೆ. ಯಾಕಂತ ಹೇಳಿದ್ರೆ RJD ಮತ್ತು ಕಾಂಗ್ರೆಸ್ ಕಾಂಬಿನೇಷನ್ನಲ್ಲಿ ಹೋದಾಗ ಇದ್ದಂತಹ ಅಲೆಗೂ ಇವತ್ತು ಬಂದಿರುವಂಥ ಒಂದು ರಿಸಲ್ಟ್ಗೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸಗಳು ಆಗಿರೋದ್ರಿಂದ ಮುಂದೆ ಬರ್ತಿರುವಂತಹ ತಮಿಳುನಾಡು ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜೊತೆ ಇರುವಂತಹ ಒಂದು ಪಕ್ಷಗಳು ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿದ್ದೆ ಆದರೆ ನಾವು ಯಾವ ಎಚ್ಚರಿಕೆಯಲ್ಲಿ ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂತಹ ರಾಜಕೀಯ ಲೆಕ್ಕಾಚಾರಗಳನ್ನು ಸಹಜವಾಗಿ ಆಗ್ತಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುತ್ತೆ, ಮುಂದೇನಾಗುತ್ತೆ ಈ ಫಲಿತಾಂಶ, ಯಾವ್ಯಾವ ರಾಜ್ಯಗಳ ಮುಂದೆ ಬರ್ತಿರುವಂತಹ ವಿಧಾನಸಭೆಗಳಲ್ಲಿ ಏನು ಎಫೆಕ್ಟ್ ಆಗುತ್ತೋ, ನಮ್ಮ ಜೊತೆ ಇರುವಂತಹ ಪಕ್ಷಗಳು ಮುಂದಿನ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾವಂತ. ಹೀಗಾಗಿ ಈ ಯೋಚನೆಯಲ್ಲಿರುವಂತಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ನಾಯಕರುಗಳು ಸಿದ್ದರಾಮಯ್ಯ ಅವರನ್ನು ಡಿ ಕೆ ಶಿವಕುಮಾರ್ ಯಾರೋ ಹೋದಾಗ ನಾಯಕತ್ವ ವಿಚಾರ ಚರ್ಚೆ ಮಾಡಬೇಕು ಅಂದಾಗ ಸಹಜವಾಗಿ ಅವಕಾಶಗಳು ಕೊಡೋದು ಬಹಳಷ್ಟು ಡೌಟ್. ಹೀಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಇನ್ನೂ 3-4 ತಿಂಗಳು ಒಂದಷ್ಟು ಸೇಫ್ ಆದರು ಅಂತ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಇನ್ನೂ 3-4 ತಿಂಗಳು ಕಾಯಲೇಬೇಕಾದಂಥ ಒಂದು ಪರಿಸ್ಥಿತಿ ಇದ್ರೂ ಕೂಡ ಇರಬಹುದು. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.